ವರ್ಷ ಭಾರಿ ಏರಿಕೆಯಾಗಿತ್ತು. ಆದರೆ ಈ ಬಾರಿ ಮಳೆಗಾಲ ಚೆನ್ನಾಗಿ ಆಗಿದೆ. ಇಳುವರಿ ಕೂಡ ಚೆನ್ನಾಗಿ ಬಂದಿದ್ದು, ಉತ್ತಮ ಮಳೆ ಕಾರಣಕ್ಕೆ ಭತ್ತದ ಬೆಳೆ ಭರ್ಜರಿಯಾಗಿದ್ದು ಎಪಿಎಂಸಿಗಳಿಗೆ ನಿತ್ಯ ಸಿಕ್ಕಾಪಟ್ಟೆ ಆವಕ ಆಗ್ತಾ ಇದೆ. ಇನ್ನೊಂದ್ರೆ ಉತ್ತಮ ಇಳುವರಿ ಇರೋದ್ರಿಂದ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಭತ್ತದ ಬೆಲೆ ಕೊಂಚ ಇಳಿಕೆಯಾಗಿದ್ದು, ಗಗನಮುಖಿಯಾಗಿದ್ದ ಅಕ್ಕಿ ಬೆಲೆಯು ತಗ್ಗುತ್ತಿದ್ದು ಗ್ರಾಹಕರಿಗೆ ಸಿಹಿ ಸುದ್ದಿಯಾಗಿದೆ. ಈಗಾಗಲೇ 26 ಕೆಜಿಯ ಅಕ್ಕಿ ಪ್ಯಾಕೆಟ್ ಬೆಲೆ ಆರಂಭವಾಗೋದೆ 1,300 ರೂಪಾಯಿಯಿಂದ. ಬೆಲೆ ಏರಿಕೆಯ ನಡುವೆ ಜನರ ಗಾಯದ ಮೇಲೆ ಬರೆ ಎಳೆದಿತ್ತು. ಸದ್ಯ ಭತ್ತದ ಬೆಲೆ ಕುಸಿದಿರೋದು ಅಕ್ಕಿಯ ಬೆಲೆಯು ಕಡಿಮೆಯಾಗುವ ಲಕ್ಷಣ ಗೋಚರಿಸಿದ್ದು, ಬಡ ಮತ್ತು ಮಧ್ಯಮ ವರ್ಗದವರು ಮುಂಬರುವ ದಿನಗಳಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಕಳೆದ ಬಾರಿ ಮಳೆಗಾಲವೂ ಆಗದೆ ಬರ ಆವರಿಸಿದ್ದು ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿತ್ತು. ಅಕ್ಕಿ ಬೆಲೆ ಪ್ರಸಕ್ತ ವರ್ಷ ಭಾರಿ ಏರಿಕೆಯಾಗಿತ್ತು. ಆದರೆ ಈ ಬಾರಿ ಮಳೆಗಾಲ ಚೆನ್ನಾಗಿದೆ. ಇಳುವರಿ ಕೂಡ ಚೆನ್ನಾಗಿ ಬಂದಿದೆ. ಉತ್ತಮ ಮಳೆ ಕಾರಣಕ್ಕೆ ಭತ್ತದ ಬೆಳೆ ಭರ್ಜರಿಯಾಗಿದ್ದು ಎಪಿಎಂಸಿಗಳಿಗೆ ನಿತ್ಯ ಸಿಕ್ಕಾಪಟ್ಟೆ ಆವಕ ಆಗ್ತಾ ಇದೆ. ಇನ್ನೊಂದೆಡೆ ಉತ್ತಮ ಇಳುವರಿಯಿಂದ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಭತ್ತದ ಬೆಲೆ ಕೊಂಚ ಇಳಿಕೆಯಾಗಿದ್ದು, ಗಗನಮುಖಿಯಾಗಿದ್ದ ಅಕ್ಕಿಯ ಬೆಲೆಯು ತಗ್ಗುತ್ತಿದ್ದು ಗ್ರಾಹಕರಿಗೆ ಇದು ಸಿಹಿ ಸುದ್ದಿಯಾಗಿದೆ. ಈಗಾಗಲೇ 26 ಕೆಜಿಯ ಅಕ್ಕಿ ಪ್ಯಾಕೆಟ್ ಬೆಲೆ ಆರಂಭವಾಗೋದೆ 1,300 ರೂಪಾಯಿಯಿಂದ ಆಗಿದ್ದು, ಬೆಲೆ ಏರಿಕೆಯ ನಡುವೆ ಜನರ ಗಾಯದ ಮೇಲೆ ಬರೆ ಎಳೆದಿತ್ತು. ಸದ್ಯ ಭತ್ತದ ಬೆಲೆ ಕುಸಿರೋದು ಅಕ್ಕಿಯ ಬೆಲೆಯು ಕಡಿಮೆಯಾಗುವ ಲಕ್ಷಣ ಗೋಚರಿಸಿದ್ದು, ಬಡ ಮತ್ತು ಮಧ್ಯಮ ವರ್ಗದವರ ಮುಂಬರುವ ದಿನಗಳಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಕಳೆದ ಬಾರಿ ಮಳೆಗಾಲವೂ ಆಗದೆ ಬರ ಆವರಿಸಿದ್ದು ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ.